ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಈಗ ಪಾಕಿಸ್ತಾನದಲ್ಲಿ ಸುದ್ದಿ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರು ಕೊಟ್ಟಂತಹ ಆ ಒಂದು ಹೇಳಿಕೆ. ಯುದ್ಧದ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ರು. ಈಗ ಸಿಎಂ ಅವರ ಈ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕಿಸ್ತಾನದ ರತ್ನ ಸಿದ್ದರಾಮಯ್ಯನವರೇ ಹೀಗಂತ ವ್ಯಂಗ್ಯವಾಡಿದ್ದಾರೆ ಆರ್ ಅಶೋಕ್. ತಮ್ಮ ಅಸಂಬದ್ಧ ಹೇಳಿಕೆಗಳಿಂದಲೇ ಫೇಮಸ್ ಆಗಿಬಿಟ್ಟಿದ್ದೀರಿ ನೀವು. ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ವರ್ಲ್ಡ್ ಫೇಮಸ್ ಆಗ್ಬಿಟ್ರಿ ನೀವು. ನೀವೇನಾದ್ರೂ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ರೆ ನಿಮಗೆ ಅಲ್ಲಿ ರಾಜಾತಿಥ್ಯ ಸಿಗೋದು ಗ್ಯಾರಂಟಿ. ಅಲ್ಲಿ ನಿಮಗೆ ಪ್ರಶಸ್ತಿಯನ್ನೆಲ್ಲ ಕೊಟ್ಟು ಸನ್ಮಾನ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ಶತ್ರು ರಾಷ್ಟ್ರದ ಕೈಗೊಂಬೆಯಂತೆ ವರ್ತಿಸ್ತಾ ಇರೋದು ನಿಜಕ್ಕೂ ಇದು ಸರಿಯಲ್ಲ, ಸರಿ ಕಾಣಿಸ್ತಾ ಇಲ್ಲ. ನೀವು ಸಾರ್ವಜನಿಕ ಬದುಕಿನಲ್ಲಿ ಇರುವುದೇ ದೊಡ್ಡ ದುರಂತ. ಹೀಗಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಜೊತೆಗೆ ಆ ಲಿಂಕ್ ಒಂದನ್ನು ಪೋಸ್ಟ್ ಮಾಡಿದ್ದಾರೆ ನೋಡಿ. ಪಾಕಿಸ್ತಾನದ ಮಾಧ್ಯಮದಲ್ಲಿ ಸುದ್ದಿ ಆಗಿತ್ತಲ್ಲ, ಆ ಲಿಂಕನ್ನು ಪೋಸ್ಟ್ ಮಾಡಿ ಅದರ ಮೇಲೆ ಬರಹವನ್ನು ಬರ್ಕೊಂಡಿರೋದಿದು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪಾಕಿಸ್ತಾನದ ರತ್ನ ಸಿದ್ದರಾಮಯ್ಯನವರೇ ಅಂತೇಳಿ ಶುರು ಮಾಡಿ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ. ತಮ್ಮ ಅಸಂಬದ್ಧ ಹೇಳಿಕೆಗಳಿಂದ ಫೇಮಸ್ ಆಗಿಬಿಟ್ಟಿದ್ದೀರಿ ನೀವು ಸಿದ್ದರಾಮಯ್ಯನವರೇ. ವರ್ಲ್ಡ್ ಫೇಮಸ್ಸು ನೀವು ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ. ನೀವೇನಾದರೂ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಬಿಟ್ರೆ ಈ ಹಂತದಲ್ಲಿ ನಿಮಗೆ ರಾಜಾತಿಥ್ಯ ಸಿಕ್ಬಿಡುತ್ತೆ. ಅಲ್ಲೇನಾದರೂ ನೀವು ಹೋದಂಥ ಸಂದರ್ಭದಲ್ಲಿ ಪ್ರಶಸ್ತಿಯನ್ನೆಲ್ಲ ಕೊಟ್ಟು ಸನ್ಮಾನ ಮಾಡಿದ್ರೂ ನಿಮ್ಗೆ ಅಚ್ಚರಿ ಇಲ್ಲ. ಶತ್ರು ರಾಷ್ಟ್ರದ ಕೈಗೊಂಪೆಯಂತೆ ನೀವು ವರ್ತಿಸ್ತಾ ಇರೋದು ಸರಿಯಲ್ಲ. ನೀವು ಸಾರ್ವಜನಿಕ ಬದುಕಿನಲ್ಲಿದ್ದೀರಿ, ಅದೇ ದೊಡ್ಡ ದುರಂತ. ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪೋಸ್ಟ್ನಲ್ಲಿ ಬರ್ಕೊಂಡಿದ್ದಾರೆ.